ಹಲೋ ಫ್ರೆಂಡ್ಸ್, ಕಡಲಬರಿ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಆಲೂಗಡ್ಡೆ ಮತ್ತು ಹೆಸರು ಕಾಳಿನ ಪದಾರ್ಥ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೇನೆ. ಇದಕ್ಕೆ ನಾನೀಗ ಒಂದು 2 ಆಲೂಗಡ್ಡೆ ತಗೊಳ್ತಾ ಇದ್ದೇನೆ. ಇದರಲ್ಲಿ ನಂತರ 1 ಕಪ್ಪಿನಷ್ಟು ಹೆಸರು ಕಾಳನ್ನು ನಿನ್ನೆ ರಾತ್ರಿಯೇ ನೆನೆಸಿ ಇಟ್ಟಿದ್ದೇನೆ. ಇದರ ಜೊತೆಗೆ ಒಂದು ಟೊಮೆಟೊವನ್ನು ಹಾಕಿ ಪದಾರ್ಥ ಮಾಡುವಂಥದ್ದು. ಇದಕ್ಕೀಗ ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ಇಲ್ಲ ತೆಂಗಿನಕಾಯಿ ಹೋಳು, ಅದರ ಇನ್ನರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ. ಇದಕ್ಕೆ ಒಂದು ಉದ್ದ ಮೆಣಸು 5-6, ಒಂದು 4 ಗಿಡ್ಡ ಮೆಣಸು. ಖಾರ ಕಡಿಮೆ ಬೇಕಾದವರು ಕಡಿಮೆ ಹಾಕ್ಬೋದು. ತರಕಾರಿಗೆ ಖಾರ ಮತ್ತು ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಮತ್ತೊಂದು 1/4 ಚಮಚದಷ್ಟು ಸಾಸಿವೆ, ಸ್ವಲ್ಪ ಮೆಂತ್ಯ, ಹಾಗೆ 1 ಚಮಚದಷ್ಟು ಕೊತ್ತಂಬರಿ ಬೀಜ. ಎಲ್ಲ ಹುರಿದದ್ದೇ ತಗೊಳ್ಳಿ, ಮುಂಚೆ ಹುರಿದಿಟ್ಟದ್ದು ಇದ್ದರೆ ಅದನ್ನು ತಗೊಳ್ಳಿ. ಸ್ವಲ್ಪ ಅರಶಿನ, ಹುಳಿ ಸ್ವಲ್ಪ ಸಾಕು. ತರಕಾರಿಗೆ ಸ್ವಲ್ಪ, ಅದು ಕೆಲವರಂತೂ ಹಾಕೋದಿಲ್ಲ, ಟೊಮೆಟೊ ಹಾಕಿದರೆ ಹುಳಿ ಹಾಕೋದಿಲ್ಲ. ಈಗ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನುಣ್ಣಗೆ ಅರಿಲಿಕ್ಕೆ ಹಾಕುವ. ಇದೊಂದು ಅರ್ಧದಷ್ಟು ನುಣ್ಣಗೆ ಅರ್ಧ ಆದಮೇಲೆ ಇದರ ಜೊತೆಗೆ ಇದಕ್ಕೆ ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ನೀರುಳ್ಳಿ, ಮತ್ತೊಂದು ಅರ್ಧ ಚಮಚದಷ್ಟು ಜೀರಿಗೆ, ಇದನ್ನು ಸೇರಿಸಬೇಕು. ಇದು ಹಾಕಿದ ನಂತರ ನೀರು ಸೇರಿಸೋದು ಬೇಡ, ಅಂದರೆ ಇದರ ಪರಿಮಳ ಕಡಿಮೆ ಆಗ್ತದೆ ಅಂತ ಹಿಂದಿನವರು ಹೇಳ್ತಾ ಇದ್ದರು. ಇದೀಗ ಇದನ್ನೆಲ್ಲ ಒಟ್ಟಿಗೆ ಬೇಯಲಿಕ್ಕೆ ಇಡುವ. ಇದು ನೆನೆದಿರುವ ಕಾರಣ 1 ವಿಷಲ್ ಸಾಕಾಗ್ತದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಡಿ ಇಂಗು ಕೂಡ ಹಾಕಿಕೊಳ್ಳಿ. ಹುಡಿ ಇಂಗು ಈಗಲೇ ಹಾಕ್ಬೋದು ಅಥವಾ ನಂತರ ಕೂಡ ಹಾಕ್ಬೋದು, ಒಗ್ಗರಣೆಗೂ ಅಥವಾ ಪದಾರ್ಥ ಕುದಿಲಿಕ್ಕೆ ಇಡುವಾಗ ಕೂಡ ಹಾಕ್ಬೋದು. ಈಗ ನೋಡಿ, ಇದು ಬೆಂದು ರೆಡಿಯಾಗಿದೆ. ಇದಕ್ಕೆ ಈ ಅರ್ಧಿಟ್ಟಂಥ ಮಸಾಲೆಯನ್ನು ಸೇರಿಸಿ ಒಂದು ಕುದಿ ಬರಲಿಕ್ಕೆ ಇಡುವ. ಒಂದು ಕುದಿ ಸಾಕು, ಅಂದರೆ ತರಕಾರಿ ಎಲ್ಲ ಬೆಂದಿರ್ತದಲ್ಲ. ಈಗ ಮಸಾಲೆಯನ್ನು ಸೇರಿಸಿ ಉಪ್ಪು ನೋಡಿಕೊಳ್ಳಿ. ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಈಗಲೇ ಸೇರಿಸಿ ಎಲ್ಲ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡಿ. ಸ್ವಲ್ಪ ಗಸಿಯಾಗಿದ್ದರೆ ಒಳ್ಳೆಯದಾಗ್ತದೆ. ಅದು ಕುದಿಯೋ ತನಕ ನಾವೀಗ ಒಗ್ಗರಣೆಗೆ ರೆಡಿ ಮಾಡುವ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದಿದಾದ್ಮೇಲೆ ಸಾಕು. ಈಗ ಒಗ್ಗರಣೆಗೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಸಿಡಿಯುವಾಗ ಒಂದು 3 ಎಸಳು ಬೆಳ್ಳುಳ್ಳಿ ಮತ್ತು ಉದ್ದ ಮೆಣಸು ಕಟ್ ಮಾಡಿ ಹಾಕಿ, ಹಾಗೆ ಒಗ್ಗರಣೆ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು. ಘಮ ಘಮ ಪರಿಮಳದ ಆಲೂಗಡ್ಡೆ ಮತ್ತು